ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಆದಿಲಕ್ಷ್ಮಿ ಪುರಾಣ ಧಾರಾವಾಹಿಯ ಇಂದಿನ ಮತ್ತು ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡ್ಕೊಂಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ಮೊದಲಿಗೆ ಆದಿಯವರು ಕೂಡ ಊಟಕ್ಕೆ ಬರ್ತಾರೆ. ಆಗ ಎಲ್ಲರೂ ಕೂಡ ಊಟ ಮಾಡೋಣ ಅಂತ ಅಂಜು ಹೇಳಿದ್ರೆ ಆಗ ಧರ್ಮರಾಜ್ ಅವರು ಇರಿ ಒಂದು ನಿಮಿಷ, ಲಕ್ಷ್ಮಿ ಕೂಡ ಬರಲಿ ಅಂತ ಹೇಳ್ತಾರೆ. ಆಗ ಪಾವನಿ ಅವರು ತಾತ ನಾನು ಕರ್ಕೊಂಬಲ್ಲ ಅಂತ ಕೇಳ್ತಾರೆ. ಬೇಡ ಕಣಮ್ಮ, ಅವಳೇ ಬರ್ತಾಳೆ, ನಾವೆಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀವಿ ಅಂತ ಗೊತ್ತಿಲ್ಲ ಅಲ್ವಾ, ಅವಳು ಬರೋವರೆಗೂ ನಾವು ಕಾಯೋಣ ಅಂತ ಹೇಳ್ತಾರೆ. ಆಗ ಆದಿಗೆ ಕೋಪ ಬರುತ್ತೆ. ಮುಂಚೆ ಎಲ್ಲ ಡೈನಿಂಗ್ ಹಾಲ್ ಅಂದರೆ ಎಲ್ಲರೂ ಖುಷಿಯಿಂದ ಊಟ ಮಾಡೋ ಅಂತ ವಾತಾವರಣ ಇತ್ತು, ಆದರೆ ಇವಾಗ ಆರ್ಗ್ಯುಮೆಂಟ್ ಟೇಬಲ್ ಆಗಿದೆ ಅಂತ ಹೇಳ್ತಾರೆ. ಆಗ ಸುಶಾಂತ್ ಅವರು ತಾತ ಅವಳಿಗೆ ಇಲ್ಲಿ ಕಂಫರ್ಟಬಲ್ ಇಲ್ಲ ಅಂತಂದರೆ ನಾವು ಊಟನ ರೂಮ್ಗೆ ಕಳಿಸ್ಕೊಳ್ಳೋಣ ಅಂತ ಹೇಳ್ತಾರೆ. ಆಗ ಧರ್ಮರಾಜ್ ಅವರು ಏನು ಅಂತ ಮಾತಾಡ್ತಿದ್ಯಾ, ಅವಳೇನು ಹೊರಗಡೆ ಅವಳು ಈ ಮನೆಯವಳು, ಹೊರಗಡೆಯವ್ರನ್ನ ನಾವು ನಮ್ಮ ಸಮಕ್ಕೆ ಊಟ ಹಾಕೋಂಥ ಜೈಮಾನ ನಮ್ದು, ಈಗಿರ್ಬೇಕಾದ್ರೆ ಹೊರಗಡೆ ಅವ್ರ ಥರ ಊಟ ಕಳಿಸ್ಬೇಕಂತ ಹೇಳ್ತಾರೆ. ಆಗ ಸುಶಾಂತ್ ಅವರು ಸಾರಿ ತಾತ, ಐ ಆಮ್ ರಿಯಲಿ ವೆರಿ ಸಾರಿ ಅಂತ ಹೇಳ್ತಾರೆ. ಆಗ ದೇವಕಿ ಅವರು ಅಲ್ಲ, ಅವಳಿಗೇನು ಕನಸ ಬಿದ್ದಿರುತ್ತೆ, ನಾವೆಲ್ಲರೂ ಊಟಕ್ಕೆ ಕೂತಿದ್ದೀವಿ, ಅವಳಿಗೋಸ್ಕರ ಕಾಯ್ತಿದ್ದೀವಿ ಅಂತ ಯಾರಾದರೂ ಒಬ್ರು ಕರೆದ್ರೆ ತಾನೇ ಅವಳು ಬರೋಕ್ಕೆ ಸಾಧ್ಯ, ನಾನೇ ಹೋಗಿ ಕರ್ಕೊಂಬರ್ತೀನಿ, ಅವಳಿಗೋಸ್ಕರ ಎಲ್ಲರೂ ಕೂಡ ಹಸ್ಕೊಂಡು ಕಾಯೋದು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ದೇವಕಿ ಅವರು ರೂಮ್ಗೆ ಕರ್ಕೊಂಬರೋದಕ್ಕೆ ಅಂತ ಹೋಗ್ತಾರೆ. ಈ ಕಡೆ ಲಕ್ಷ್ಮಿ ಅವರು ತನ್ನ ತವ್ರ ಮನೆಯವನ್ನೆಲ್ಲರೂ ಕೂಡ ನೆನಪು ಮಾಡ್ಕೊಳ್ತಾ ಇರ್ತಾರೆ. ಅಪ್ಪ ನೀವು ಯಾವತ್ತೂ ಕೂಡ ನನ್ನ ಒಂಟಿಯಾಗಿ ಈ ಥರ ಇರೋದಕ್ಕೆ ಬಿಟ್ಟೇ ಇಲ್ಲ. ಇನ್ನು ಅಮ್ಮ ಯಾವಾಗಾದರೂ ಕೂಡ ಅಷ್ಟೇ ಹಾಲು ಕಾಯಿಸ್ದ, ಅನ್ನ ಮಾಡ್ದ, ಅದು ಕಿಡು ಇದು ಮಾಡು ಅಂತ ಹೇಳ್ಬಿಟ್ಟು ಕೆಲಸ ಹೇಳ್ತಾನೆ ಇದ್ರೆ ಯಾವತ್ತೂ ಕೂಡ ಒಂಟಿತನ ಅಂತ ಕಾಡಿಸ್ತಾನೆ ಇರಲಿಲ್ಲ. ಇನ್ನು ಶ್ಯಾಮ ನನ್ನ ಹಿಂದೆನೇ ಸುತ್ತಾ ಇದ್ದ. ಇಲ್ಲಿ ಎಲ್ಲರೂ ಕೂಡ ಇದ್ದಾರೆ, ಆದರೆ ಯಾರು ಕೂಡ ನನ್ನವರಲ್ಲ, ನನಗೆ ಇಲ್ಲಿ ಯಾರೂ ಇಲ್ಲ, ತುಂಬ ಒಂಟಿತನ ಅಂತ ಕಾಡಿಸ್ತಾ ಇದೆ. ಜೊತೆಗೆ ನಾನು ಆದಷ್ಟು ಬೇಗ ನಿಮ್ಮನ್ನು ನೋಡಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಅವರು ಕೂತಿರ್ತಾರೆ. ಮತ್ತೆ ಅಪ್ಪ ಹೇಳಿದ ಮಾತುಗಳನ್ನೆಲ್ಲನೂ ಕೂಡ ನೆನಪು ಮಾಡ್ಕೊಳ್ತಾ ಇರ್ತಾರೆ. ಒಂದೊಂದು ಬೆರಳನ್ನು ಕೂಡ ತೋರಿಸಿ ಇದರಲ್ಲಿ ಅಪ್ಪ ನಾನು, ಅಮ್ಮ ನಾನು, ಇದರಲ್ಲಿ ನೀನು ಮತ್ತು ನಿನ್ನ ತಂಗಿಯವರು ಅಂತ ಈ ಥರ ತೋರಿಸಿ ಹೇಳಿರ್ತಾರೆ. ಅದನ್ನು ಕೂಡ ನೆನಪು ಮಾಡಿಕೊಂಡು ಮೇಘ, ಶ್ಯಾಮ, ಅಪ್ಪ ಅಮ್ಮನ ನೀವು ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕು, ಜವಾಬ್ದಾರಿನ ತಗೋತೀರಾ ಅಲ್ವಾ ಅಂತ ಒಬ್ಬರೇ ಮಾತಾಡ್ಕೊಳ್ತಾ ಇರ್ತಾರೆ. ಅಮ್ಮ ಇಷ್ಟು ದಿನ ನೀವು ಯಾರು ಅಂತ ನನಗೆ ಗೊತ್ತಾಗಲೇ ಇಲ್ಲ, ಆದರೆ ನೀವು ನನ್ನ ತಾಯಿ ಅಲ್ಲ ಅಂತ ಹೇಳಿದ ಮಾತನ್ನು ಕೇಳಿ ತುಂಬಾ ಬೇಜಾರಾಯಿತು ಅಂತ ಹೇಳ್ಬಿಟ್ಟು ನೆನಪು ಮಾಡಿಕೊಂಡು ಒಬ್ಬರೇ ಜೋರಾಗಿ ಅಳ್ತಾ ಇರ್ತಾರೆ. ಅಷ್ಟರಲ್ಲಿ ದೇವಕಿ ಅವ್ರು ಕೂಡ ಬರ್ತಾರೆ. ನೀನು ಇಲ್ಲಿದೆಯಾ, ಎಲ್ಲರೂ ಕೂಡ ಅಲ್ಲಿ ನಿನಗೋಸ್ಕರ ಕಾಯ್ತಾ ಇದ್ದಾರೆ, ನಿನಗೋಸ್ಕರ ಯಾರು ಕೂಡ ಕಾಯೋದು ಅಷ್ಟು ಚೆನ್ನಾಗಿರಲ್ಲ, ಆದಷ್ಟು ಬೇಗ ಎದ್ದು ಬಾ ನೀನು ಅಂತ ಹೇಳ್ತಾರೆ. ಆಗ ಲಕ್ಷ್ಮಿ ಅವರು ಸರಿ ಅಂತ ಹೇಳ್ಬಿಟ್ಟು ದೇವಕಿ ಜೊತೆ ಊಟಕ್ಕೆ ಅಂತ ಬರ್ತಾರೆ. ಲಕ್ಷ್ಮಿ ಅವರು ಊಟಕ್ಕೆ ಬಂದ ತಕ್ಷಣ ಆಗ ಆದಿ ಅವ್ರ ಚಿಕ್ಕಮ್ಮ ಬಾ ಲಕ್ಷ್ಮಿ, ಏನು ಯೋಚನೆ ಮಾಡ್ತಾ ಇದ್ಯಾ, ಆದಿ ಪಕ್ಕ ಕೂತ್ಕೊಂಡು ಊಟ ಮಾಡು ಅಂತ ಹೇಳ್ತಾರೆ. ಆಗ ಲಕ್ಷ್ಮಿ ಕೂಡ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಆದಿ ಅವರು ಏನು ನನ್ನ ಪಕ್ಕನ ಅಂತ ಹೇಳ್ತಾರೆ. ಹೌದು ಆದಿ, ಗಂಡ ಹೆಂಡತಿ ಇಬ್ಬರು ಕೂಡ ಪಕ್ಕ ಕೂತ್ಕೊಂಡು ಊಟ ಮಾಡಬೇಕಲ್ವಾ, ಹೊಸ್ದಾಗಿ ಮದುವೆ ಆಗಿದ್ದೀರಲ್ವಾ ಅಂತ ಹೇಳ್ತಾರೆ. ಇಲ್ಲ ಸಾಧ್ಯನೇ ಇಲ್ಲ, ಅವಳು ನನ್ನ ಪಕ್ಕ ಯಾರು ಬೇಕಾದ್ರೂ ಕೂತ್ಕೊಂಡು ಪರವಾಗಿಲ್ಲ, ಆದರೆ ಅವಳು ಮಾತ್ರ ನನ್ನ ಪಕ್ಕ ಕೂತ್ಕೊಂಡು ಆಗಿಲ್ಲ ಅಂತ ಆದಿ ಹೇಳ್ತಾರೆ. ಆಗ ಆದಿ ಚಿಕ್ಕಮ್ಮ ಇದ್ದವರು ನೋಡಿ ಮಾವ ನೀವೇ ಅಂತ ಹೇಳ್ತಾರೆ. ನೋಡು ಆದಿ, ಊಟಕ್ಕೆ ಆ ರೀತಿ ಮಾಡಬಾರ್ದು, ಅಗೌರವನ ತೋರಿಸ್ತಾ ಇದ್ದೆ ನೀನು, ಸುಮ್ಮನೆ ಕೂತ್ಕೊಂಡು ಊಟ ಮಾಡು ಅಂತ ಹೇಳ್ತಾರೆ. ಆಗ ಆದಿಗೆ ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ. ಆಗ ತಕ್ಷಣನೇ ಎದ್ಬಿಡ್ತಾರೆ. ಆಗ ಲಕ್ಷ್ಮಿಯವರು ಕೂಡ ಸಡನ್ನಾಗಿ ಎದ್ಬಿಡ್ತಾರೆ. ಆಗ ಆದಿಯವರು ನೋಡಿ ನನಗೆ ಹಸಿವಿಲ್ಲ, ನೀವೇ ಕೂತ್ಕೊಂಡು ಊಟ ಮಾಡಿ ಅಂತ ಹೇಳ್ಬಿಟ್ಟು ಕೋಪ ಮಾಡ್ಕೊಂಡು ಹೋಗ್ತಾರೆ. ಎಲ್ಲರೂ ಕೂಡ ಆದಿ ಅಂತ ಕರಿತಾನೆ ಇರ್ತಾರೆ. ಆಗ ಧರ್ಮರಾಜ್ ಅವರು ನೋಡಮ್ಮ ಲಕ್ಷ್ಮಿ, ಅವನು ಊಟ ಮಾಡಲ್ಲ ಅಂದರೆ ಏನಂತೆ, ನೀನು ಕೂತ್ಕೊಂಡು ಊಟ ಮಾಡು ಅಂತ ಹೇಳ್ಬಿಟ್ಟು ಕೂರಿಸ್ತಾರೆ. ಆಗ ಆದಿ ಚಿಕ್ಕಮ್ಮ ಇದ್ದವರು ವಿಮಲ ಏನು ಯೋಚನೆ ಮಾಡ್ತಾ ಇದೆಯಾ, ಊಟ ಬಡಿಸೋ ಅಂತ ಹೇಳ್ಬಿಟ್ಟು ಆದಿ ಅಮ್ಮಂಗೆ ಹೇಳ್ತಾರೆ. ಆಗ ಕೋಪ ಮಾಡಿಕೊಂಡು ವಿಮಲ ಅವರು ಊಟ ಬಡಿಸ್ತಾ ಇರ್ತಾರೆ. ಊಟ ಬಡಿಸಿದ ಲಕ್ಷ್ಮಿ ಅವರು ಊಟ ಮಾಡೋದಕ್ಕೆ ತುಂಬ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಅಜ್ಜಿ ಮತ್ತು ತಾತ ಇಬ್ಬರು ಕೂಡ ಲಕ್ಷ್ಮಿ ಏನಮ್ಮ ಯೋಚನೆ ಮಾಡ್ತಾ ಇದೆಯಾ, ಊಟ ಮಾಡು, ಹೀಗೆ ಕೂತ್ಕೊಂಡ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ತಾರೆ. ಆಗ ಲಕ್ಷ್ಮಿ ಅವರು ಹ್ಞೂ ಸರಿ ಅಂತ ಹೇಳ್ಬಿಟ್ಟು ಊಟ ಮಾಡೋದಕ್ಕೆ ಶುರು ಮಾಡ್ತಾರೆ. ಆಗ ವಿಮಲ್ ಅವರು ಅಲ್ಲ ಕಣೆ, ನಿನ್ನಿಂದ ನನ್ನ ಮಗ ಹಸುಕೊಂಡು ಎದ್ದೋದ, ಆದರೆ ನಿನಗೆ ಹೇಗಾದರೂ ಅನ್ನ ಗಂಟ್ಲಲ್ಲಿ ಇಳಿಯುತ್ತೆ ಅಂತ ಹೇಳ್ಬಿಡ್ತಾರೆ. ಅದನ್ನು ಕೇಳ್ಬಿಟ್ಟು ಲಕ್ಷ್ಮಿ ಅವ್ರಿಗಂತೂ ತುಂಬಾ ಬೇಜಾರಾಗುತ್ತೆ. ಏನು ಮಾಡೋದು ಅಂತ ತುಂಬ ಯೋಚನೆ ಮಾಡ್ತಿರ್ತಾರೆ. ಧರ್ಮರಾಜ್ ಅವರು ಮತ್ತೆ ಊಟ ಮಾಡೋದಕ್ಕೆ ಹೇಳ್ತಾರೆ. ಆಗ ಲಕ್ಷ್ಮಿ ಅವರು ನಾನು ಇವಾಗ ಊಟ ಮಾಡಲ್ಲ ಅಂತಂದರೆ ತಾತನೂ ಕೂಡ ಬಿಡಲ್ಲ, ಆದರೆ ನನಗೆ ಇಲ್ಲಿ ಕೂತ್ಕೊಂಡು ಊಟ ಮಾಡೋದಕ್ಕಾಗ್ತಿಲ್ಲ, ಇಂಥ ಕಷ್ಟ ಯಾವ ಶತ್ರುಗೂ ಕೂಡ ಬರಬಾರ್ದು ಅಂತ ತುಂಬಾ ಯೋಚನೆ ಮಾಡಿಕೊಂಡು ಅಳ್ತಾ ಇರ್ತಾರೆ. ನಂತರ ಊಟ ಮಾಡೋ ಥರ ಆ್ಯಕ್ಟ್ ಮಾಡ್ತಾ ಇರ್ತಾರೆ. ಕೈ ತುತ್ತನ್ನು ಇಟ್ಕೊಳೋದು ಮತ್ತು ಅದನ್ನು ಕೆಳಗಡೆ ಬೀಳ್ಸೋದು ಮತ್ತೆ ಅದೇ ಥರ ಮಾಡ್ತಾನೆ ಇರ್ತಾರೆ. ಅದನ್ನೆಲ್ಲನೂ ಕೂಡ ವಿಮಲಾ ಅವರು ಕೂಡ ಗಮನಿಸ್ತಾ ಇರ್ತಾರೆ. ನಂತರ ಅಷ್ಟೊತ್ತಿಗೆ ಅಜ್ಜಿ ಮತ್ತು ತಾತ ಇಬ್ಬರು ಕೂಡ ಊಟ ಮುಗಿಸ್ಕೊಂಡು ಅಲ್ಲಿಂದ ಕೈ ತೊಳ್ಕೊಂಡು ಎದ್ದೋಗ್ಬಿಡ್ತಾರೆ. ಅದನ್ನೇ ಗಮನಿಸ್ತಾರಂತ ಲಕ್ಷ್ಮಿ ಅವ್ರದ್ದು ಊಟ ಆಗಿದ ತಕ್ಷಣ ಎದ್ದೋಗೋದಕ್ಕೆ ಅಂತ ಹೋಗ್ತಾರೆ. ಆಗ ಆದ್ಯವ್ರ ಚಿಕ್ಕಮ್ಮ ಅಲ್ಲ ಕಣೆ ಲಕ್ಷ್ಮಿ, ಊಟನೇ ಮಾಡಿಲ್ವಲ್ಲ, ಯಾಕೆ ಸುಮ್ಮನಾಗ್ಬಿಟ್ಟೆ, ಊಟ ಮಾಡು ಅಂತ ಹೇಳ್ತಾರೆ. ಆಗ ಲಕ್ಷ್ಮಿ ಅವರು ಬೇಡ ಅತ್ತೆ ಅಂತ ಹೇಳ್ತಾರೆ. ಆಗ ವಿಮಲಾ ಅವರು ಅಲ್ಲ, ನನ್ನ ಮಗನ ನೆಮ್ಮದಿನ ನುಂಗಿ ನೀರು ಕುಡ್ದಾಳಲ್ಲ, ಅದರಲ್ಲೇ ಹುಡುಗಿ ಹೊಟ್ಟೆ ತುಂಬಿರುತ್ತೆ, ಇನ್ನೆಲ್ಲಿ ಊಟ ಗಂಟ್ಲಲ್ಲಿ ಇಳಿಯುತ್ತೆ ಅಂತ ಹೇಳಿ ಜೋರಾಗಿ ಬೈದ್ಬಿಡ್ತಾರೆ. ಆಗ ಲಕ್ಷ್ಮಿ ಅವರು ಅಲ್ಲಿಂದ ಕಣ್ಣೀರು ಹಾಕೊಂಡು ರೂಮ್ಗೆ ಹೋಗ್ಬಿಡ್ತಾರೆ.
ಈ ಕಡೆ ಅಮೃತ ಅವರು ರೂಮಲ್ಲಿ ಕೂತ್ಕೊಂಡು ಸಂಜೀವ್ ಅವ್ರ ಸ್ಟೂಡೆಂಟ್ಸ್ ಪೇಪರ್ನ ಕರೆಕ್ಷನ್ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಸಂಜೀವ್ ಅವರು ಕೂಡ ಬರ್ತಾರೆ. ಅಮೃತ ಅವರೇ ಏನು ಮಾಡ್ತಿದ್ದೀರಾ ಅಂತ ಹೇಳ್ತಾರೆ. ಆಗ ಏನಿಲ್ಲ, ಇದು ಸ್ವಲ್ಪ ಕರೆಕ್ಷನ್ ಮಾಡ್ತಾ ಇದ್ದೆ ಅಂತ ಹೇಳ್ತಾರೆ. ಅಲ್ಲ, ನೀವು ನನ್ನ ಸ್ಟೂಡೆಂಟ್ಸ್ಗೆ ಕೊಟ್ಟಂಥ ವರ್ಕನ್ನು ಕರೆಕ್ಷನ್ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾರೆ. ಆಗ ಅಮೃತ ಅವರು ಸಾರಿ ಆ ರೀತಿ ಮಾಡಬಾರ್ದಿತ್ತು ನಾನು ಅಂತ ಹೇಳ್ತಾರೆ. ಅಯ್ಯೋ ಪರವಾಗಿಲ್ಲ, ಆ ಥರ ಏನಿಲ್ಲ, ನೀವು ಮಾಡೋದನ್ನು ನಿಲ್ಲಿಸ್ಬೇಡಿ. ಆದರೆ ಇವಾಗ ಊಟಕ್ಕೆ ಎಲ್ಲರೂ ಕಾಯ್ತಾ ಇದ್ದಾರೆ, ಊಟಕ್ಕೆ ಬನ್ನಿ, ಆಮೇಲೆ ಇದನ್ನು ಕಂಟಿನ್ಯೂ ಮಾಡುವಂತೆ ಅಂತ ಹೇಳ್ತಾರೆ. ಆಗ ಅಮೃತ ಅವರು ಬೇಡ, ನನಗೆ ಹಸಿವಿಲ್ಲ, ನೀವು ಹೋಗಿ ಊಟ ಮಾಡಿ ಅಂತ ಹೇಳ್ತಾರೆ. ಆಗ ಸಂಜೀವ್ ಅವರು, ಅಲ್ಲ ಹಸಿವಿಲ್ಲ ಅಂತಂದರೆ ಹೇಗಾಗುತ್ತೆ, ಬನ್ನಿ ನೀವು ಅಂತ ಹೇಳ್ತಾರೆ. ಇಲ್ಲ, ನನಗೆ ಹಸಿವಿಲ್ಲ, ದಯವಿಟ್ಟು ಫೋರ್ಸ್ ಮಾಡಬೇಡಿ ಅಂತ ಅಮೃತ ಅವರು ಕೂಡ ಹೇಳ್ತಾರೆ. ಅಷ್ಟರಲ್ಲಿ ಸಂಜೀವ್ ಅವರು ಅಮೃತ ಅವ್ರನ್ನ ಹೇಗಾದರೂ ಮಾತಾಡಿಸ್ಲೇಬೇಕು ಅಂತ ಪ್ಲ್ಯಾನ್ ಕೂಡ ಮಾಡ್ಕೊಂಬಂದಿರ್ತಾರೆ. ಅಷ್ಟೊತ್ತಿಗೆ ಚಂದ್ರಿ ಅವ್ರು ಕೂಡ ಬಂದ್ಬಿಟ್ಟು, ನೀವಿಬ್ರು ಊಟಕ್ಕೆ ಬರ್ಬೇಕಂತೆ, ಅಮ್ಮ ಕಾಯ್ತಿದ್ದಾರೆ ಬನ್ನಿ ಅಂತ ಹೇಳ್ತಾರೆ. ಆಗ ಅಮೃತ ಅವರು, ನನಗೆ ಹಸಿವಿಲ್ಲ, ಊಟ ಬೇಡ ಅಂತ ಹೇಳ್ತಾರೆ. ಆಗ ಸಂಜೀವ್ ಅವರು ಕೂಡ, ಸರಿ ನನಗೂ ಕೂಡ ಊಟ ಬೇಡ, ಹಸಿವಿಲ್ಲ ಅಂತ ಹೇಳ್ತಾರೆ. ಅಲ್ಲ, ನೀವ್ಯಾಕೆ ಈ ರೀತಿ ಹೇಳ್ತಾ ಇದ್ದೀರಾ, ಹೋಗಿ ಊಟ ಮಾಡಿ ಅಂತ ಹೇಳ್ಬಿಟ್ಟು ಅಮೃತ ಅವರು ಹೇಳ್ತಾರೆ. ನನಗೆ ಹಸಿವಿಲ್ಲ ಅಂತ ಹೇಳ್ದೆ ಅಲ್ವಾ, ಅದಕ್ಕೆ ನನಗೂ ಕೂಡ ಊಟ ಬೇಡ ಅಂತ ಹೇಳ್ತಾರೆ. ಆಗ ಚಂದ್ರಿ ಅವರು, ಸರಿ ಆಯಿತು, ನಿಮ್ಮಿಬ್ರಿಗೂ ಕೂಡ ಹಸಿವಿಲ್ಲ ಅಂತ ಹೇಳ್ಬಿಡ್ಲಾ ಏನು ಅಂತ ಹೇಳ್ತಾ ಇರ್ತಾರೆ. ಆಗ ಅಮೃತ ಅವರು, ಯಾಕೆ ಈ ರೀತಿ ಮಾಡ್ತಿದ್ದೀರಾ ಅಂತ ಹೇಳ್ತಾರೆ. ಆಗ ಸಂಜೆ ಅವರು, ಅಲ್ಲ ನಿಮಗೆ ಮಾತ್ರ ಹಸಿವಿಲ್ಲ ಅಂತ ಅಂದಮೇಲೆ ನನಗೆ ಹೇಗೆ ಹಸಿವಾಗುತ್ತೆ, ನನಗೂ ಕೂಡ ಊಟ ಬೇಡ ಅಂತ ಹೇಳ್ತಾರೆ. ಆಗ ಚಂದ್ರಿ ಅವರು, ಓ ನೀವಿಬ್ರು ಈ ಥರ ಮಾಡ್ತಿದ್ದೀರಾ, ನೀವಿಬ್ರು ರೊಮ್ಯಾನ್ಸ್ ಮುಗಿಸ್ಕೊಂಡು ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳ್ತೀನಿ ಸರಿನಾ ಅಂತ ಹೇಳ್ತಾ ಇರ್ತಾರೆ. ಆಗ ಅಮೃತ ಅವ್ರು, ನೋಡು ಚಂದ್ರಿ, ಸರಿ ನಾವು ಊಟಕ್ಕೆ ಬರ್ತೀವಿ, ನೀನು ಹೋಗಿರೋ ಅಂತ ಹೇಳ್ಬಿಟ್ಟು ಕಳಿಸ್ತಾರೆ. ಸರಿ ಆಯಿತು, ನಿಧಾನಕ್ಕೆ ಮುಗಿಸ್ಕೊಂಬನ್ನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಅಲ್ಲ, ನನಗೆ ಹಸಿವಿಲ್ಲ ಅಂದರೆ ಯಾಕೆ ಹಿಂಗೆ ಮಾಡ್ತಿದ್ದೀರಾ ಅಂತ ಕೇಳ್ತಾರೆ. ಆಗ ಸಂಜೆ ಅವರು, ನೀವು ಊಟ ಮಾಡಲ್ಲ ಅಂದರೆ ನಾನೇ ಊಟ ಮಾಡೋದಕ್ಕಾಗುತ್ತಲ್ವಾ, ನಡೀರಿ ಊಟಕ್ಕೆ ಬನ್ನಿ ಅಂತ ಹೇಳ್ತಾರೆ. ಆಗ ಅಮೃತ ಅವರು, ಸರಿ ಆಯಿತು, ನಾನು ಊಟಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಆಗ ಸಂಜೆ ಅವರು, ನನ್ನ ಪ್ಲ್ಯಾನು ವರ್ಕ್ ಆಗ್ತಿದೆ, ಮಾತಾಡಿದ್ರೆ ಮನೆ ಕೆಡಿಸ್ತು ಅನ್ನೋ ಗಾದೆನ ನಾವು ಕ್ಯಾನ್ಸಲ್ ಮಾಡಬೇಕಾಗುತ್ತೆ, ಮಾತಾಡಿದ್ರೆ ಮನಸ್ಸು ಎಲ್ಲನೂ ಕೂಡ ಸರಿ ಹೋಗುತ್ತೆ ಅಂತ ಅನ್ನೋದು ತುಂಬಾ ಸರಿಯಾಗಿದೆ, ಸಂಜೀವ ಬೆಟರ್ ನೀನು ಅಂತ ಹೇಳ್ಬಿಟ್ಟು ಅವರವರೇ ಮಾತಾಡ್ಕೊಳ್ತಾ ಇರ್ತಾರೆ. ಈ ಕಡೆ ಲಕ್ಷ್ಮಿ ಅವರು ಊಟ ಮಾಡದೆ ಅವ್ರು ಹೇಳಿದ ಮಾತುಗಳನ್ನ ಕೇಳಿ ತುಂಬಾ ನೋವಿಂದ ಕಣ್ಣೀರು ಹಾಕೊಂಡು ಬಂದು ರೂಮಲ್ಲಿ ಕೂತ್ಕೊಂಡು ಅಳ್ತಾ ಇರ್ತಾರೆ. ಈ ಕಡೆ ಲಕ್ಷ್ಮಿ ಅವರ ಅಪ್ಪ ಕೇಶವ್ ಅವರು ಲಕ್ಷ್ಮಿ ಅವ್ರ ನಂಬರ್ನ ಕಲೆಕ್ಟ್ ಮಾಡಿಬಿಟ್ಟು ಬಂದು ನಳಿನಿ ಹತ್ರ ಹೇಳ್ತಾ ಇರ್ತಾರೆ. ನಾನು ನಂಬರ್ನ ಇಸ್ಕೊಂಬಂದೆ ಅಂತ ಹೇಳ್ತಾರೆ. ಅಲ್ಲ, ನಂಬರ್ನ ಹೇಗೆ ಇಸ್ಕೊಂಬಂದ್ರಿ, ಅಷ್ಟಕ್ಕೂ ಅವಳ ಹತ್ರ ಫೋನ್ ಇಲ್ಲ ಅಲ್ವಾ ಅಂತ ನಳಿನಿ ಹೇಳ್ತಾರೆ. ಆದರೆ ಯಜಮಾನ್ರು ಕೊಡಿಸಿದಾರಂತೆ ಫೋನ್ ಮಾಡಿರಿ ಹಾಗಾದರೆ ಅಂತ ಹೇಳ್ಬಿಟ್ಟು ನಳಿನಿ ಹೇಳ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಲಕ್ಷ್ಮಿಗೆ ಫೋನ್ ಮಾಡ್ತಾರೆ. ಅಲೋ ಯಾರು ಅಂತ ಅವ್ರು ಕೇಳ್ತಾನೆ ಇರ್ತಾರೆ. ಆಗ ಕೇಶವ್ ಅವರು, ಮಗಳೇ ಲಕ್ಷ್ಮಿ ಹೇಗಿದೆಯಮ್ಮ ಅಂತ ಕೇಳ್ತಾರೆ. ಆಗ ಲಕ್ಷ್ಮಿ ಅವರು ಅಪ್ಪ ಅಂತ ಹೇಳ್ಬಿಟ್ಟು ತುಂಬಾ ಜೋರಾಗಿ ಹತ್ಬಿಡ್ತಾರೆ. ನಾನು ಚೆನ್ನಾಗಿದ್ದೀನಪ್ಪ, ನೀವು ಹೇಗಿದ್ದೀರಾ, ಅಷ್ಟಕ್ಕೂ ಅಮ್ಮ ಹೇಗಿದ್ದಾರೆ ಅಂತ ಕೇಳ್ತಾರೆ. ಆಗ ನಳಿನಿ ಅವರು, ನಾವೆಲ್ಲರೂ ಚೆನ್ನಾಗಿದ್ದೀವಿ ಲಕ್ಷ್ಮಿ, ಮಗಳೇ ನೀನು ಹೇಗಿದೆಯಾ ಅಂತ ಮಾತಾಡಿಸ್ತಾರೆ. ಆಗ ಲಕ್ಷ್ಮಿಗಂತೂ ಏನು ಮಾತಾಡಬೇಕಂತ ಗೊತ್ತಾಗದೆ ಸೈಲೆಂಟಾಗಿರ್ತಾರೆ. ಮಗಳೇ ಹೇಗಿದೆಯಾ ಅಂತ ಮತ್ತೆ ಕೇಳ್ತಾರೆ. ನಾನು ಚೆನ್ನಾಗಿದ್ದೀನಿ ಅಮ್ಮ, ಮೇಘ ಶ್ಯಾಮ ಎಲ್ಲರೂ ಹೇಗಿದ್ದಾರೆ ಅಂತ ಹೀಗೆ ಮಾತಾಡಿಸ್ತಾರೆ. ಫೋನ್ ಇಟ್ಟ ನಂತರ, ಅಲ್ಲ ಯಾವತ್ತೂ ಕೂಡ ಇಷ್ಟು ದಿನದಲ್ಲಿ ನನ್ನ ಮಗಳೇ ಅಂತ ಮಾತಾಡಿಸಿಲ್ಲ, ಈಗ ನಾನು ನಿಮ್ಮ ಮಗಳಲ್ಲ ಅಂತ ಗೊತ್ತಾಯಿತು, ಇವಾಗ ನೀವು ಮಗಳೇ ಅಂತ ಮಾತಾಡಿಸ್ತಾ ಇದ್ದೀರಲ್ಲಮ್ಮ ನೀವು ಅಂತ ಹೇಳ್ಬಿಟ್ಟು ಅದನ್ನು ನೆನಪು ಮಾಡಿಕೊಂಡು ಅಳ್ತಿರ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗು ಲಕ್ಷ್ಮಿ ಅವರು ಎದ್ಬಿಟ್ಟು ಸ್ನಾನ ಮಾಡಿಕೊಂಡು ದೇವರಿಗೆ ಅಲಂಕಾರ ಮಾಡಿ ಮನೆ ಮುಂದೆ ರಂಗೋಲಿನ ಹಾಕಿ ಹಾಡು ಹೇಳ್ಕೊಂಡು ಎಲ್ಲ ತಯಾರಿನೂ ಕೂಡ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಧರ್ಮರಾಜ್ ಅವ್ರು ಕೂಡ ಬರ್ತಾರೆ. ಅದನ್ನು ನೋಡ್ಬಿಟ್ಟು ತುಂಬಾ ಖುಷಿ ಪಡ್ತಾ ಇರ್ತಾರೆ. ಮೊಮ್ಮಗಳೇ ಲಕ್ಷ್ಮಿ ಎಷ್ಟು ಚೆನ್ನಾಗಿ ಮಾಡ್ತಿದ್ಯಮ್ಮ ಅಂತ ಅವರು ಪೂರ್ತಿಯಾಗಿ ಕೊಂಡಾಡ್ಬಿಡ್ತಾರೆ. ಈ ಕಡೆ ಆದಿ ಅವರು ವರ್ಕೌಟ್ನ ಮಾಡೋದಕ್ಕೆ ಅಂತ ಹೊರಗಡೆ ಬಂದಿರ್ತಾರೆ. ಅಷ್ಟರಲ್ಲಿ ಅಂಜು ಮತ್ತು ಶಮಿತಾ ಇಬ್ಬರು ಕೂಡ ಎದುರಾಗ್ತಾರೆ. ಏನು ಸಿಸ್ಟರ್, ಇಷ್ಟು ಬೆಳಬೆಳಗ್ಗೆ ನೀವು ಇಲ್ಲಿ ದರ್ಶನ ಕೊಡ್ತಾ ಇದ್ದೀರಲ್ಲ ಯಾಕೆ ಅಂತ ಕೇಳ್ತಾರೆ. ಆಗ ಅಂಜವರು, ಏನು ಮಾಡಲಿ, ಇದ್ದಾಳಲ್ಲ ಆ ಲಕ್ಷ್ಮಿ, ಬೆಳಬೆಳಗ್ಗೆನೆ ಹಾಡು ಹೇಳ್ಕೊಂಡು ರಂಗೋಲಿ ಹಾಕ್ತಾ ಇದ್ಲು ದೊಡ್ಡದಾಗಿ, ಮತ್ತು ಬಿಲ್ಡಪ್ ಕೊಡ್ತಿದ್ಲು, ಅದನ್ನು ನೋಡ್ಬಿಟ್ಟು ತಾತ ಅವರು ಅವಳನ್ನ ಹೊಗಳ್ಬಿಟ್ಟು ನಮಗೆ ಬೈತಾ ಇದ್ರು ಅಂತ ಹೇಳ್ತಾರೆ. ಆಗ ಆದಿಯವರು, ಅವಳು ಆಗ ಮಾಡಿದ್ಲ, ಮಾಡ್ತೀನಿ ರೀ ಅಂತ ಹೇಳ್ಬಿಟ್ಟು ರಂಗೋಲಿಗೆಲ್ಲ ಪೂರ್ತಿ ನೀರು ಹಾಕ್ಬಿಡ್ತಾರೆ. ಆಗ ಲಕ್ಷ್ಮಿಗೆ ತುಂಬಾ ಕೋಪ ಬರುತ್ತೆ. ಆದಿ, ನಾನು ರಂಗೋಲಿ ಆಗ್ತಾ ಇರೋದು ನಿನಗೆ ಕಣ್ಣು ಕಾಣಿಸ್ತಿಲ್ವಾ, ಬೇಕು ಅಂತಾನೆ ಈ ರೀತಿ ಮಾಡ್ತಿದ್ಯಾ ನೀನು ಅಂತ ಹೇಳ್ತಾರೆ. ರಂಗೋಲಿ ಅಳಿಸಿದ್ದನ್ನು ನೋಡ್ಬಿಟ್ಟು ಆದಿಯವರು ಮತ್ತು ಅಂಜು ಶಮಿತಾ ಎಲ್ಲರೂ ಕೂಡ ನಗ್ತಾ ಇರ್ತಾರೆ. ನಂತರ ಲಕ್ಷ್ಮಿ ಅವರು ಕೂಡ ರೂಮಿಗೆ ಬರ್ತಾರೆ. ಆಗ ಆದಿಯವರು ಕೂಡ ಲಕ್ಷ್ಮಿಗೆ ತುಂಬಾ ಕಿರಿಕ್ ಮಾಡ್ತಾ ಇರ್ತಾರೆ. ಆಗ ಲಕ್ಷ್ಮಿ ಅವರು, ಆದಿ ಹೋಗ್ಲಿ ಪಾಪ ಅಂತ ಮನೆಯವ್ರ ಮುಂದೆ ಸುಮ್ಮನೆ ಇದ್ದರೆ ನನ್ನ ದಾರಿಗೆ ಅಡ್ಡ ಬರ್ತೀಯಾ, ಮತ್ತೆ ಪದೇ ನನಗೆ ತೊಂದರೆ ಕೊಡ್ತೀಯಾ ನೀನು ಅಂತ ಹೇಳ್ತಾರೆ. ಆಗ ಆದಿಯವರು, ಹೌದು ಕಣೆ, ಏನೇ ಮಾಡ್ತೀಯ ನೀನು ಅಂತ ರೋಪ್ ಹಾಕ್ತಾರೆ. ಆಗ ಲಕ್ಷ್ಮಿ ಅವರು, ಏನು ಮಾಡ್ತೀರಾ ನೋಡ್ತಾ ಇರೋ ಅಂತ ಹೇಳ್ಬಿಟ್ಟು ಆದಿಯವರು ಕಾಲೇಜ್ಗೆ ಹೋಗೋದಕ್ಕಿಂತ ಪೂರ್ತಿಯಾಗಿ ರೆಡಿಯಾಗಿ ನಿಂತಿರ್ತಾರೆ. ಆಗ ಲಕ್ಷ್ಮಿ ಅವರು ಆದಿತ ಹೇರ್ ಸ್ಟೈಲ್ನೆಲ್ಲ ಹಾಳು ಮಾಡಿಬಿಡ್ತಾರೆ, ತಲೆ ಹಿಡ್ಕೊಂಡು ಫುಲ್ ಗುಂಜಾಡ್ಬಿಡ್ತಾರೆ. ಆಗ ಬಿಡೆ ಅಂತ ಕೂಗ್ತಾನೆ ಇರ್ತಾರೆ. ಹಾಗೆ ಲಕ್ಷ್ಮಿ ಅವರು ಮಾಡಿದ್ದಾದ್ಮೇಲೆ ನಗ್ತಾನೆ ಇರ್ತಾರೆ. ಇದಾಗಿತ್ತು ಈ ಸಂಚಿಕೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.